ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಶೂಟ್ ಮಾಡಬೇಕಾದ್ರೆ ತುಂಬ ಎಕ್ಸೈಟ್ಮೆಂಟ್ ಇತ್ತು, ತುಂಬ ಖುಷಿ ಆಗ್ತಿತ್ತು. ಯಾಕೆ ಅಂದರೆ ನಾನು ಮೂವಿ ನೋಡೋಕ್ಕೆ ಹೋಗ್ತಿದ್ದೀನಿ. ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ ಯಾವ ಮೂವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಎಸ್, ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕೇಳಿದ್ರಿ, ಅಕ್ಕ ನೀವು ಅಂದೊಂದಿತ್ತು ಕಾಲ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಅಂದ್ಬಿಟ್ಟು. ಎಸ್, ನಾನು ಮಾಡಿದ್ದೀನಿ. ನಾಟ್ ಲೈಕ್ ಇಡೀ ಸಿನಿಮಾ ಅಂತ ಅಲ್ಲ, ನಾನು ಜಸ್ಟ್ ಒಂದು 20 ಸೆಕೆಂಡ್ಸ್ ಬರ್ತೀನಿ ಅಷ್ಟೇ. ಈ ಸಿನಿಮಾ ನಾವು ಶೂಟ್ ಮಾಡಿದ್ದು 4.5 ಇಯರ್ ಅಥವಾ 5 ಇಯರ್ಸ್ ಬ್ಯಾಕ್ ಆಯಿತಾ. ಝೀರೋ ಅಂದರೆ ಲಿಟ್ರಲಿ ಝೀರೋ ನಾಲೆಜ್ ಅಂತ ಅಂದ್ಕೊಳ್ಳಿ. ಸಿನಿಮಾ ಬಗ್ಗೆ ಏನೇನೂ ಗೊತ್ತಿರಲಿಲ್ಲ. ಬಟ್ ಅವಾಗ ನಾನು ಹೂಮಳೆ ಮಾಡ್ತಾ ಇದ್ದೆ. ಹೂಮಳೆ ಶುರುವಾಗಿ ಒಂದು 7-8 ತಿಂಗಳಾಗಿತ್ತು ಅಷ್ಟೇ. ಆ್ಯಂಡ್ ಶೂಟಿಂಗ್ ಕೂಡ ಒಂದು 5-6 ಡೇಸ್ ಅಷ್ಟೇ ನಾವು ಮಾಡಿದ್ದು ಈ ಸಿನಿಮಾದು. ಆ್ಯಂಡ್ ಹೇಗೆ ಹೇಳೋದು ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೂ ನನಗೆ ಗೊತ್ತಾಗ್ತಿಲ್ಲ. ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನಾನೊಂದು 20-15 ಸೆಕೆಂಡ್ ಕಾಣಿಸ್ಕೊಡ್ತೀನಿ ಅಂದರೆ ತುಂಬ ಖುಷಿ. ನನ್ನ ಕಾನ್ಫಿಡೆನ್ಸ್ ಏನು ಅಂದರೆ, ಇವತ್ತು ನಾನೊಂದು 15-20 ಸೆಕೆಂಡ್ ಬಂದಿರ್ಬೋದು, ನೆಕ್ಸ್ಟ್ ಯಾರಿಗೆ ಗೊತ್ತು 20 ನಿಮಿಷ ಬರ್ಬೋದು ಅಥವಾ 60 ನಿಮಿಷ ಬರ್ಬೋದು ಥ್ರೂ ಔಟ್ ದ ಸಿನಿಮಾದಲ್ಲಿ. ಆ ಲೆವೆಲಿಗೆ ಕಾನ್ಫಿಡೆನ್ಸ್ ಇದೆ ನನಗೆ, ಇಲ್ಲ ಅಂತ ಅಲ್ಲ. ಈ ಸಿನಿಮಾ ನಾನು ಲೈಕ್ ಒಂದು 6-7 ಡೇಸ್ ಅಷ್ಟೇ ಅಟೆಂಡ್ ಮಾಡಿರೋದು. ಬಟ್ ಏನು ಅಂತ ಅಂದರೆ, ಒಂದು 20 ಸೆಕೆಂಡ್ ಬರ್ತೀನಿ ಅಷ್ಟೇ, ಮಿಕ್ಕಿದೆಲ್ಲ ಎಗರಿಸ್ಬಿಟ್ಟಿದ್ದಾರೆ ಆಯಿತಾ. ಬಟ್ ಏನೋ ಒಂಥರ ಖುಷಿ. ಥಿಯೇಟ್ರಲ್ಲಿ ನನ್ನನ್ನು ನಾನು ಆ ಒಂದು ಸ್ಕ್ರೀನಲ್ಲಿ ನೋಡುತ್ತಿದ್ದೆ ಗೊತ್ತಾ. ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತಲೇ ಗೊತ್ತಿಲ್ಲ ನನಗೆ, ಅಷ್ಟು ಖುಷಿ ಆಗ್ತಿದೆ. ಗೊತ್ತು ನನಗೆ 20 ಸೆಕೆಂಡಿಗೆಲ್ಲ ಯಾಕೆ ಹಿಂಗೆ ರಿಯಾಕ್ಟ್ ಮಾಡ್ತಿದ್ಯಾ ಅಂತ. ನನಗೆ ಮಾತ್ರ ಅರ್ಥ ಆಗುತ್ತೆ, ಕಲಾವಿದ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಸಿನಿಮಾ ಎಲ್ಲ ಮುಗಿದ್ಮೇಲೆ ಅಂದ್ಕೊಳ್ತಿದ್ದೆ ಎಲ್ಲರದ್ದು ಹೆಸರು ಬರ್ತಿತ್ತು ಆಯಿತಾ. ನಮ್ಮ ಹೆಸರಲ್ಲೇ ಎಲ್ಲ ಹಾಕ್ತಾರೆ, ಇರೋದೇ ಒಂದು 20 ಸೆಕೆಂಡ್ಗೂ ನಮ್ಮ ಹೆಸರು ಹಾಕ್ತಾರೆ ಅಂದ್ಬಿಟ್ಟು. ಗುರಿ ಹಿಂಗೆ ಎದ್ದು ಹಿಂಗೆ ತಿರುಗ್ತೀನಿ, ನನ್ನ ಹೆಸರು ಬರಬೇಕಾ, ಓ ಮೈ ಗಾಡ್ ಅಂತ ಅನ್ನಿಸ್ತು ನನಗೆ. ಬಟ್ ಆ ಕ್ಲಿಪ್ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇಫ್ ಇನ್ ಕೇಸ್ ನೀವು ಯಾರಾದರೂ ಸಿನಿಮಾ ನೋಡೋಕೆ ಹೋದರೆ ದಯವಿಟ್ಟು ಆ ಕ್ಲಿಪ್ನ ಕ್ಯಾಪ್ಚರ್ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ ಪ್ಲೀಸ್. ಆ್ಯಂಡ್ ಸೊ ಇದಾಗಿತ್ತು ಅಂದೊಂದಿತ್ತು ಕಾಲನ ಎಕ್ಸ್ಪೀರಿಯನ್ಸ್. ಓಕೆ, ಬಾಯ್.